ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನನ್ನ ಮಗ ಆರ್ಮಿದಿಂದ ಕಾಲ್ ಮಾಡಿದ್ದ ಸ್ನೇಹಿತರೆ. ಏನೆಲ್ಲ ಮಾತಾಡಿನಂತ ಈ ವಿಡಿಯೋದಾಗ ಐತಿ. ವಿಡಿಯೋ ಪೂರ ನೋಡಿ ಹಾಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಯೋಧರ ಬಗ್ಗೆ ಎಷ್ಟು ಮಂದಿಗೆ ಗೌರವ ಇದೆ, ಹಾಗೆ ಅವರ ಕೆಲಸದ ಬಗ್ಗೆ ಯಾರಿಗೆಲ್ಲ ಎಷ್ಟು ಗೊತ್ತಿದೆ, ಹಾಗೆ ಅವ್ರದ ಕಷ್ಟ ಏನು, ಅವರ ಯೋಧಕ ಸೇನೆ ಕಳಿಸಿದಂಥ ಕುಟುಂಬದ ನೋವೇನು ಅನ್ನೋದು ಈ ವಿಡಿಯೋದಾಗ ಪೂರ್ತಿ ಐತಿ. ನಾನು ತೋರಿಸ್ಕೊಂಡಿದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಒಂದು ಸಪೋರ್ಟ್ ಮಾಡಿ, ಒಂದು ಸಪೋರ್ಟ್ ಲೈಕ್ ಕೊಟ್ಟು ಮಾತ್ರ ಮರೆಯಕ್ಕೆ ಹೋಗಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಫೋನ್ ಬತ್ತು ಅಂತಂದೆಲ್ಲ ಸ್ನೇಹಿತರೆ, ನನ್ನ ಮಗ ಹಚ್ಚಿದಾರಿ. ಆರ್ಮಿ ಅವನು ಸೈನಿಕ ಯೋಧ ಫೋನ್ ಹಚ್ಚಿದ್ ನನಗ ನೆನಪು ಮಾಡ್ಕೊಂಡು. ಯಾಕಂದ್ರೆ ಸಿಕ್ಕಾಪಟ್ಟೆ ರಿಸ್ಕ್ ಐತ್ರಿ ಅವನಿಗೆ. ಇವಾಗ ರಿಸ್ಕ್ ಇದ್ರು ಕೂಡ ಕಾಲ್ ಮಾಡ್ಯಾನ್ರಿ. ಯಾಕಂದ್ರ ಫೋನ್ ಹೆಂಗಂದ್ರ ಸ್ನೇಹಿತರೆ, ಮುಚ್ಚಿಟ್ಕೊಂಡು ಫೋನ್ ಮಾಡ್ಬೇಕ್ರಿ. ಅವನು ಫೋನ ಮುಚ್ಚಿಟ್ಕೊಂಡು ಫೋನ್ ಮಾಡೋದು ಸಾವಕಾಸ್ರಿ. ಮಗ ಅಳ್ಕೋತ್ ಮಾತಾಡ್ದಂಗ ಅಟ್ ಸಣ್ಣಂಗ್ ಮಾತಾಡಕತ್ತೈತಿ. ಯಾಕಪ್ಪ ಹುಷಾರಿಲ್ಲ ನಾ ತಂದೇರಿ. ಇಲ್ಲ ಕಾಕು ಜೋರಂಗ್ ಮಾತಾಡ್ನಿ ಅಂದ್ರೆ ಬ್ಯಾರದವ್ರಿಗೆ ಕೇಳಿಸ್ತೈತಿ, ಅದಕ್ಕೆ ನಾನು ಸಾವಕಾಶ ಮಾತಾಡಕತ್ತೀನು ತಂದಾರಿ. ಮೊಬೈಲ ಮೊದಲು ಅಷ್ಟ ಫೋನ್ ಇದ್ದಿದ್ದಿಲ್ಲ ರೀ ಅವನ ಕಡೆ. ಈ ಮೊನ್ನೆ ದೀಪಾವಳಿಗೆ ಬಂದಾಗ ಅವ್ರ ಆಯಿ ಹೆಸರಲ್ಲೇ ಸಿಮ್ ತಕೊಂಡು ಹೋಗಿ ಅಂತ ನಮ್ಮ ಮೂವಾರ ಹೆಸರಲ್ಲೇ ಸಿಮ್ ತಕೊಂಡು ಹೋಗಿ ಒಂದು ಮೊಬೈಲ್ ಎಕ್ಸ್ಟ್ರಾ ಮೊಬೈಲ್ ಒಯ್ದು ಆಫೀಸರ್ಗಳಿಗೆ ಗೊತ್ತಾಗ್ಲಾರ್ದಂಗ ತನ್ನ ಹಂತ್ಯಕ್ಕೆ ಇಟ್ಕೊಂಡು ಯಾವಾಗ್ರಿ ಒಮ್ಮೆ ಟೈಮ್ ಸಿಕ್ಕಾಗ ಯಾರು ಇಲ್ದಾಗ ಫೋನ್ ಹಚ್ಚಿರ್ತಾನೆ. ಈಗ 2 ತಿಂಗಳಾಗಿತ್ತು ಸ್ನೇಹಿತರೆ ಫೋನ್ ಹಚ್ಚಿದ್ದಿಲ್ಲ. ಇವತ್ತು ಹಚ್ಚಿದ್ರಿ. ಒಂದ್ ಅರ್ಧ ತಾಸು ಮ್ಯಾಗ ಮಾತಾಡಿದೆ ಸ್ನೇಹಿತರೆ. ಅರ್ಧ ತಾಸು ಜಾಸ್ತಿನ ಅನ್ಬೋದು. ಮಾತಾಡ್ತೀರಿ ಮಗ ಖುಷಿ ಆದಂಗಾತು. ಖುಷಿ ಕಣ್ಣೀರಂತೂ ತಡ್ಕೊಳಿಲ್ಲ. ಅವ್ ಹೇಳ್ತಾ ಇರೋ ಮಾತುಗಳು ಎಲ್ಲ ನೆನೆಸ್ಕೊಂಡ್ರೆ ಅಷ್ಟು ಕೆಟ್ಟ ದುಃಖ ಆದಂಗ ಆಗ್ತೈತ್ರಿ ಮನ್ಸಿಗೆ. ಎಷ್ಟು ದುಃಖ ಬಂದ್ರೆ ಸ್ವಲ್ಪ ನಾನು ಇಲ್ಲೇ ಅಳ್ತಾ ಇದ್ದೆ ಕರೆ ಅವನಿಗೆ ಜಾಸ್ತಿ ತೋರ್ಗಡೆ ಮಾಡ್ಲಿಲ್ಲ ರೀ. ಮೊನ್ನೆ ಯುದ್ಧ ಆಯ್ತತ್ತು ಸ್ನೇಹಿತರೆ. 7 ಮಂದಿನ ಪಾಕಿಸ್ತಾನದವ್ರಿಗೆ ಇವರು ಗುಂಡ್ ಹಾರ್ಸ್ಯಾರತ್ರಿ. 7 ಮಂದಿ ದುರ್ಮರ್ನಾಗ್ಯಾರತ್ರಿ. ಮೊನ್ನೆ ಕ್ರಿಕೆಟ್ ಆದ್ರಲ್ಲ, ಅವಾಗ ಪಾಕಿಸ್ತಾನದವ್ರು ಈ ಕಡೆ ಬರ್ಲಾಕತ್ತಾನ ರೀ. ಅವ್ರಿಗೆ ಅವ್ರ ಮ್ಯಾಗ ಗುಂಡಿನ ದಾಳಿ ಮಾಡ್ಯಾರತ್ರಿ. ಹೇಳಾಕತ್ರಿ, ಅಪ್ಪ ನಿನಗೇನಾರ ಆಗೈತನಯಪ್ಪ ಟೈಮ್ದಾಗ ನಾನು. ಇಲ್ಲ ಕಾಕು ನಮಗೆಲ್ಲ ಸೇಫ್ಟಿ ಹಾಕೊಂಡಿರ್ತೀವಿ ಮೈಗೆಲ್ಲ, ಹಂಗೇನು ಆಗಂಗಿಲ್ಲ, ಭಾಳ ಇದು ಮಾಡಬೇಡ್ರಿ ನೀವು ಅಂತ ಅನ್ನಕತ್ತಾರಿ. ಆದ್ರೆ ಕೇಳೋಣ ರೀ ಭಯ ಆದಂಗೆ ಆಗ್ಬತ್ತೈತೆ ಸ್ನೇಹಿತರೆ. ಅವ್ರಿಗೆ ಧೈರ್ಯ ಇರ್ತೈತೆ ಕರೆ ರೀ. ನಮಗಿಲ್ಲಿ ಹಡ್ದವ್ರಿಗೆ ಹಂಗಾಗ್ತೈತೆ ಗೊತ್ತಿಲ್ಲ. ನಾನಂತ್ರ ಅವನ ಸಾಕಿ ಸಲ್ವಿನ ಸ್ನೇಹಿತರೆ. ಸಿಕ್ಕಾಪಟ್ಟೆ ದುಃಖ ಆದಂಗೆ ಆಗಾಕೈತೆ ನನಗೆ ನೆನೆಸ್ಕೊಂಡು. ಬೆಳಿಗ್ಗೆನೆ ನೆನೆಸ್ಕೊಂಡಿದ್ದೆ ರೀ. ಇವತ್ತು ಬೆಳಿಗ್ಗೆನೆ ನೆನೆಸ್ಕೊಂಡಿದ್ದೆ. ನಿನ್ನೆ ಒಂದು ಆರ್ಮಿದು ಹುಡುಗ ಹೊಂಟಿದ್ರಿ. ಅವ್ರ ಅವ್ವಾರು ತಂದು ಬಿಡಾಕತ್ತಿದ್ರಿ ಅವನ. ಅಗ್ನಿವೀರ್ ಇದಕ್ರಿ ಬಿಜಾಪುರದಾಗ ಕೋಚಿಂಗ್ ಸೆಂಟರ್ ಐತ್ರಿ, ಅಲ್ಲಿ ಬಿಡಾಕತ್ತಿದ್ರಿ. ಅವ್ರ ತಾಯಿ ಕನಸು ಅಂತೇಳಿ ಮಗಗೆ ಹೇಳಾಕತ್ತಿದ್ರಿ. ಅದನ್ನೆಲ್ಲ ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಅದನ್ನ ನೆನೆಸ್ಕೊಂಡಿದ್ದೆ ನಾನು. ಮತ್ತೆ ಟ್ರೈನ್ ಮ್ಯಾಗ ಅಡ್ಗೆ ಮಾಡ್ಕೊಳಕತ್ತೀರಿ ಅವ್ರ ಸೈನಿಕರು. ನಮ್ಮ ಊಟ ನಿಮ್ಗೆ ಬೇಕಂದ್ರೆ ನಮ್ಗೆ ಲೈಕ್ ಮಾಡಿ, ನಮ್ಮನ್ನ ಇದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ಅವ್ರದ್ದೆಲ್ಲ ನೆನೆಸ್ಕೊಂಡು ಬೆಳಿಗ್ಗೆ ಇವತ್ತು ಕಸ ಹೊಡ್ಕೋತಾನ ನೀರಿಗೆ ಉರಿ ಹಚ್ಕೋತಾನ ನೆನೆಸ್ಕೊಂಡಿದ್ದೆ ಅವನಿಗೆ. ನೆನೆಸ್ಕೊಂಡಿದ್ದೆಲ್ಲ ತಮ್ಮ ನಿನ್ಗೆ. ಇವಾಗ ಮತ್ತೆ ಫೋನ್ ಹಚ್ಚಿದ್ದಲ್ಲ ಇವತ್ತಂದೆ. ಇಲ್ಲ ಕಾಕು ಟೈಮ್ ಸಿಕ್ಕಿತ್ತು ನನಗೆ ಮಾತಾಡಕ್ಕೆ, ಅದಕ್ಕೆ ಹಚ್ಚಿನೋ ತಂದಾರಿ. ಇನ್ನೂ ಮಾತಾಡಕತ್ತಿತ್ರಿ ಮಗ. ಇವ್ ನನ್ನ ಅಂಗಡಿ ಗಿರಾಕಿಗಳು ಹಗ್ಲೆ ಮುಗ್ಲೆ ಬರಾಕತ್ತ ನಾನು. ಆಯ್ತು ಕಾಕು ಅನ್ಕೋತಾನ. ಮತ್ತೆ ಹಂಗೆ ಇಲ್ಲಪ್ಪ ಮಾತಾಡೋ ತಂದೆ ಮಾತಾಡ್ತೀರಿ. ಮತ್ತು ನನ್ನ ಡ್ಯೂಟಿ ಮ್ಯಾಗ ಅದನ್ನು ಕಾಕು. ಮತ್ತು ಆಫೀಸರ್ಗಳು ಯಾರು ಬಂದ್ರಂದ್ರೆ ಮೊಬೈಲ್ ಇದು ಆಗ್ತೈತಿ, ರಿಸ್ಕ್ ಆಗ್ತೈತಿ. ನನಗೆ ರಿಸ್ಕ್ ಆಗ್ತೈತಿ ಕಾಕು. ಆರಾಮಿರಿ ನೀವು. ನನ್ನ ಬಗ್ಗೆ ಭಾಳ ಇದು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಸೆಲೆಕ್ಟ್ ಮಾಡ್ಕೊಳೋದಂತದ ಕೆಲಸ ಐತಿದ್ದು. ನೀವೆಲ್ಲ ಬ್ಯಾಡ್ ಅಂತಿದ್ರಿ, ನಾನು ಸೆಲೆಕ್ಟ್ ಮಾಡ್ಕೊಳಂತಿರ್ತಾರೆ ಹೇಳಾಕತ್ರಿ. ನಾನು ಆರಿಸ್ಕೊಂಡಂತದ ಆಯ್ಕೆ ಐತಿ, ನೀವೆಲ್ಲ ಬ್ಯಾಡ್ ಅಂತಿದ್ರಿ ಅಂತ ಅನ್ನಕತ್ರಿ. ಇಲ್ಲಪ್ಪ ನಮ್ಮ ಕನಸು, ನಿನ್ನ ಕನಸೆಲ್ಲ ಈಡೇರ್ತಲ್ಲ ನಮ್ಗೆ. ಅದೊಂದು ಒಂದು ಕಡೆ ಖುಷಿದ, ಒಂದು ಕಡೆ ಸಿಕ್ಕಾಪಟ್ಟೆ ದುಃಖ ಐತಿ. ಖುಷಿ ಒಂದು ಚಾರನೇ ಇದ್ರೆ ಸ್ನೇಹಿತರೆ, ದುಃಖ ಒಂದು ಭಾರನೇ ಐತಿ ನೋಡ್ರಿ ನಮ್ಗೆ. ಆರ್ಮಿಗೆ ಅವ್ನು ಕಳಿಸಿರೋದು ಯಾರಿಗೆಲ್ಲ ಇದೇ ಥರ ಆಗ್ತೈತೆ ಗೊತ್ತಿಲ್ಲ. ಬಟ್ ಆದರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡೋ ಒಬ್ಬ ಯೋಧ ಅದಾನ ಅನ್ನೋದು ನಮ್ಗೆ ಹೆಮ್ಮೆ ಐತ್ರಿ. ನಮ್ಮ ಮನೆ ಒಳಗಡೆ ಒಬ್ಬ ಯೋಧ ಅದಾನ ಅನ್ನೋದು ಭಾಳ
ನಮ್ಗೆ ಅವ್ನು ಸೇನೆಗೆ ಸೇರಿದ್ದು ಒಂದು ಗೌರವ ತಂದು ಕೊಟ್ಟಂಗೆ ಆಗೈತ್ರಿ. ನಮ್ಮ ಅಕ್ಕನ ಮಗ ಅದಾನಂದ್ರು ನಾನು ಹೊಟ್ಟಿಲೆ ಹುಟ್ಟಿದ ಮಗನ್ಕಿಂತಲೂ ಹೆಚ್ಚಿಗೆ ಅವನು ಅನ್ಬೋದು ನೋಡ್ರಿ. ಆದ್ರೆ ನೆನಪು ಮಾಡ್ಕೊಂಡು ನಮ್ಮನ್ನು ಎಲ್ಲ ನೆನೆಸ್ಕೋತಾನಲ್ಲ. ನಾನು ಅಂದೆ ನಿನ್ನ ಮಕ್ಕಳನ್ನ ಸಲ್ವಾಕ ನಾನು ಬರ್ತೀನಪ್ಪ ಒಂದ್ಸಲ ಆದರೂ ಅವಾಗ ಬಂದ ನಾನು ಆರ್ಮಿಗೆ ನೀನು ಡ್ಯೂಟಿ ನೋಡ್ತೀನಿ, ನಾ ಕಣ್ಣಾರ್ಲೆ ನೋಡ್ತೀನಿ ನಿನ್ನ ಆರ್ಮಿ ಡ್ರೆಸ್ ಮ್ಯಾಗ, ಅಲ್ಲೇ ನಿನ್ನ ನೋಡ್ತೀನಿ ಅಂದೆ. ಅದೆಲ್ಲ ಏನು ಮಾಡ್ತೀರಿ ಬಿಡ್ರಿ. ಈಗ ಮಕ್ಕಳು ಹೆಂಡ್ರು ಇನ್ನ ಈಗೆಲ್ಲಿ ತಣ್ಣಾಕತ್ತಾರಿ. ಇಲ್ಲಪ್ಪ ನಿನ್ನ ಕನಸ ನನಸು ಮಾಡ್ಕೊಂಡ್ಯಾ, ನಾವು ಈ ಕನಸು ಕಂಡಿವಲ್ಲ, ಕನಸು ನಮ್ದು ಕನಸಲ್ವಾ. ನಿನ್ನ ಕೆಲಸ ಸಕ್ಸಸ್ ಆಯ್ತು, ಮತ್ತೆ ನಿನ್ನ ಮದ್ವಿ ಮಾಡ್ಬೇಕು, ನಿನ್ನ ಮಕ್ಕಳನ್ನ ನಾವು ಸಾಕಿ ಸಲುಬೇಕಲ್ಲ, ಅದು ಒಂದು ನಮ್ಗೆ ಆಸೆ ಐತಿ. ನಮ್ಗೆ ಸ್ವಸ್ಥ್ಯಾರ ಬೇಕಪ್ಪ ಅಂತ ಅಂದ್ಯಾರಿ ಸ್ನೇಹಿತರೆ. ನಾನು ನಿಮ್ಮ ಆಸೆ ಇನ್ನ ಭಾಳ ದಿನ ಐತಿ, ಭಾಳ ಇಷ್ಟು ಜಲ್ದಿನ ಆಸೆ ಮಾಡಕ್ ಕನಸು ಕಾಣಕ್ ಹೋಗ್ಬೇಡ್ರಿ ತಂದಾರಿ. ಹಂಗ ಅನ್ನಾಕತ್ತ ನನ್ನ ಭಾಳ ದುಃಖ ಬರಾಕತ್ತ ಸ್ನೇಹಿತರೆ. ಯಾಕಂದ್ರೆ ಅವ್ರಿಗೆ ಇನ್ನ 2 ವರ್ಷ ಪರ್ಮಿಷನ್ ಕೊಟ್ಟಿಲ್ಲ ರೀ ಮದ್ವಿದು 2 ವರ್ಷ ಪರ್ಮಿಷನ್ ಇಲ್ಲ. 4 ವರ್ಷ ಕೆಲಸ ಮುಗಿತಂದ್ರ ಅವ್ರಿಗೆ ಯಾವಾಗ ಮದ್ವಿದು ಅಲವ್ ಕೊಡ್ತಾರತ್ರೆ ಹೇಳಾಕತ್ರಿ ಸ್ನೇಹಿತರೆ. ದುಃಖ ಅಂತ ನನಗೆ ಮೊದಲೇ ದುಃಖ ಬರಾಕತ್ತೈತಿ. ಅವ್ನು ಫೋನ್ದಾಗ ಬರೀ ಅವ್ನ ವಾಯ್ಸ್ ಕೇಳಿದ್ರೆ ಸಾಕು ನನಗೆ ಅಷ್ಟು ದುಃಖ ಬರ್ತೈತಿ. ಅವ ಅಲ್ಲಿ ಮಾತಾಡಿದ್ರಿ ನಾನು ಹಂಗೆ ಅವ್ನಿಗೆ ನನ್ಗೆ ಅವ ಮಾತಾಡ್ಕೋತ ಅವ್ನ ಖುಷಿನೂ ಒಂದ್ ಕಡೆ ತಡ್ಕೊಳಕಾಕತ್ತಿಲ್ಲ, ಈ ಕಡೆ ದುಃಖನೂ ಒಂದ್ ಕಡೆ ಜಾಸ್ತಿ. ಅವನಿಗೆ ತೋರ್ಗಡೆ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ಮಾತಾಡ್ದಾರಿ, ಎಲ್ಲಾರನು ಕೇಳ್ದಾರಿ. ಅವ್ರ ತಮ್ಮಗಳನ್ನ ಕೇಳ್ದಿ ಇಬ್ಬರನು, ನೀ ಭಾಳ ಚಿಂತೆ ಮಾಡಕ್ ಹೋಗ್ಬೇಡವಾ, ಹೆಂಗಾದ್ರೂ ಅವರು ಪಾಸ್ ಆಗೇ ಆಗ್ತಾರ, ಅವ್ರ ಟ್ಯಾಲೆಂಟ್ ಐತಿ, ಜಾಸ್ತಿ ನೀನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ, ಚಿಂತೆ ಮಾಡಬೇಡ, ಆರಾಮ್ ಇರುವತ್ತೆಲ್ಲ ಹೇಳಿದ್ರಿ. ಈಗ ನಮ್ಗೆ ಅವರು ನಾವು ಸಾಕಿದಂಥ ಮಕ್ಕಳ ನಮಗೆ ಬುದ್ಧಿ ಹೇಳಾಕತ್ತಾರ, ನಾವು ಸ್ವಲ್ಪ ಅವ್ರ ಮಾತು ಕೇಳ್ಬೇಕನ್ನೋಂಗ ಆಗ್ತೈತಿ ಸ್ನೇಹಿತರೆ. ಅವ್ರ ಕಾಕಾರನ್ನ ಕೇಳಾಕತ್ತ, ಕಾಕ ಯಾವಾಗ ಡ್ಯೂಟಿ ಬಂದಾಗ್ತೈತಿ, ಮತ್ತು ಊರ ಇಂಪ್ರೂವ್ ಆಗೈತಿಲ್ ಕಾಕು ಇನ್ನ, ಮತ್ತು ವ್ಯಾಪಾರ ಆಗ್ತೈತಿಲ್ಲ ಎಲ್ಲ ಕೇಳಾಕತ್ರಿ ಕೂಸ. ನನಗೆ ವ್ಯಾಪಾರದ್ದು ಭಾಳ ಜಾಸ್ತಿ ಆಗಂಗಿಲ್ಲಪ್ಪ. ನನ್ನ ಕೆಲಸ ಐತಲ್ಲ, ನಂದು ಬಟ್ಟೆ ಹೊಲಿತನು, ಮತ್ತು ನನ್ನ ಆಡುಗಳು ಕೋಳಿಗಳು ಎಲ್ಲ ಸಂಭಾಳಿಸ್ಕೊತ ಮಾಡ್ತೀನಪ್ಪ. ಮತ್ತು ಕಾಕು ಅಂಗಡಿ ಮತ್ತೊಬ್ರು ಯಾರ ಹಾಕ್ಯಾರಂದಿಲ್ಲ, ನಿಂದು ಅಂಗಡಿ ವ್ಯಾಪಾರ ಆಗ್ತೈತಿಲ್ಲ ಅಂತ ಎಲ್ಲ ಕೇಳಾಕತ್ರಿ. ಮನುಷ್ಯಾಗ ನೋಡ್ರಿ ದೂರಿಂದ ಎಲ್ಲ ಕೇಳಾಕತ್ತಾನ. ಮನ್ಯಾಗ ಹಂತ್ಯಾಕಿದ್ದವ್ರು ಹತ್ರ ಇದ್ದವ್ರನ್ನ ಜಾಸ್ತಿ ಯಾರು ನನ್ಗೆ ಇಲ್ಲೇ ಇನ್ನೊಬ್ಬದಾನ್ರಿ, ಆದ್ರೆ ಯಾವಾಗೂ ಹಚ್ಚಂಗಿಲ್ಲ ಜಾಸ್ತಿ. ಸ್ವಲ್ಪ ಒಂದು 4 ಮಾತು ಯಾಕಂದ್ರೆ ಕೆಲಸ ಮಾಡಾಕತ್ತಿರ್ತಾರೆ ಸ್ನೇಹಿತರೆ. ಅವರು ಕೆಲಸದ ಇದ್ರಾಗ ಜಾಸ್ತಿ ಮಾತಾಡೋಕ್ಕಾಗಂಗಿಲ್ಲ. ಆದ್ರೆ ಇವನು ದೂರದ ದೇಶಕ್ಕೆ ಅದಂಗ್ಲ, ಎಲ್ಲಾರ್ದು ನೆನಪಾಗ್ತೈತಿ. ಎಲ್ಲಾನು ಕೇಳತ್ರಿ, ಎಲ್ಲಾನು ಕೇಳ್ದ. ಸಿಕ್ಕಾಪಟ್ಟೆ ಖುಷಿ ಒಂದ್ ಕಡೆ, ಇನ್ನೊಂದ್ ಕಡೆ ಜಾಸ್ತಿ ನನ್ಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಬರ್ರಿ ನಾನು ಸ್ಟಿಚಿಂಗ್ ಮಾಡ್ತೀನಿ. ಯೋಧನ ಬಗ್ಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಯೋಧರಿದ್ರ, ಸೈನಿಕರಿದ್ರ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡೋರು ಒಬ್ಬರು ಸೈನಿಕರದಾರೆ, ಅವ್ರ ವೈಫ್ ನೋಡ್ತಾರೆ. ಒಬ್ಬ ಸೈನಿಕ ಅದಾನ್ರಿ ಬ್ರದರ್, ಅವ ಮೆಸೇಜ್ ಹಾಕ್ತಾರೆ ವಾಟ್ಸಪ್ದಾಗ. ನನ್ನ ನಂಬರ್ ತೊಗೊಂಡು ಸಿಸ್ಟರ್ ಹೆಂಗದಿರಿ, ಊಟ ಆಯ್ತೇನ್ರಿ, ಏನು ಮಾಡ್ತಾ ಇದ್ದೀರಾ, ವಾಟ್ಸಪ್ ಮೆಸೇಜ್ ಹಾಕಿರ್ತಾರೆ. ನಾನು ಬ್ರದರ್ ಊಟ ಆಗಿದ್ದೀರಿ, ನಿಮ್ದು ಊಟ ಆಗಿದ್ದೀನಿ, ಈ ಥರ ಎಲ್ಲ ಮೆಸೇಜ್ನಾಗ ಮಾತಾಡ್ತೀವಿ. ಕಾಲ್ ಅಂತೂ ಯಾವಾಗೂ ಮಾಡಿಲ್ರಿ. ಅವ್ರ ಬ್ರದರ್ ಅವರು ಇದ್ರಾಗ ಅದಾರತ್ರಿ, ಪಾಕಿಸ್ತಾನ್ದಾಗ ಅದಾರತ್ರಿ. ಅವರು ಸೇನೆಯಲ್ಲಿ ಅದೀವ್ರಿ ಸಿಸ್ಟರ್, ನಾವು ನಿಮ್ಮ ವಿಡಿಯೋ ನೋಡ್ತೀವ್ರಿ. ಮತ್ತು ಇನ್ನೊಬ್ರಿ ಮಾಲಿಂಗ್ಪುರದಾರ, ಅವರು ಪಾಕಿಸ್ತಾನ್ದಾಗ ಅದಾರತ್ರಿ. ಅವ್ರ ವೈಫ್ ನೋಡ್ತಾರೆ ನಮ್ಮ ವಿಡಿಯೋ. ಅವರು ಕಮೆಂಟ್ ಮಾಡಿರ್ತಾರೆ, ನಿಮ್ಮ ಮಗನ ಯುದ್ಧ ಮಾಡಕ್ಕೆ ಕಳಿಸಿರಲ್ಲ, ಬಹಳ ಹೆಮ್ಮೆ ಆಗ್ತೈತ್ರಿ. ನಾವು ಒಬ್ಬ ಯೋಧನ ಪತ್ನಿಯಾಗಿ ನಮಗೂ ನಮ್ಮ ಯಜಮಾನ್ರದ್ದು ಅಷ್ಟು ಹೆಮ್ಮೆ ಅನಿಸ್ತೈತಿ. ಕಡೆ ಒಂದೊಂದು ಕಡೆ ಸಿಕ್ಕಾಪಟ್ಟೆ ದುಃಖ ಆಗ್ತೈತಿ ನೋಡ್ರಿ, ಮೈ ಎಲ್ಲ ಗುಗುರಿಗಟ್ಟದಂಗೆ ಆಗ್ತೈತಿ ಸ್ನೇಹಿತರೆ. ಅವ್ರ ಬಗ್ಗೆ ಹೇಳಾಕತ್ತಾರ ರೀ. ಯೋಧರ ನಮ್ಮನ್ನು ಕಾಪಾಡಕ ಇರ್ತಾರೆ ಹೊರತು ತಮ್ಮ ಕನಸುಗಳನ್ನೆಲ್ಲ ಬದಿಗಿಟ್ಟು ನಮ್ಮಂಥ ಹೆಣ್ಮಕ್ಳ ರಕ್ಷಣೆಗೆ ಒಂದೊಂದ್ಸಲ ನಿಂತ್ಕೊಂಡಿರ್ತಾರೆ. ಮತ್ತು ಈಗ ಪಾಕಿಸ್ತಾನದವ್ರು ಹೆಂಗಂದ್ರೆ ರೀ, ಮೊನ್ನೆ ಕ್ರಿಕೆಟ್ ಮ್ಯಾಚ್ ನಡೆದಿದ್ದಲ್ಲ ಸ್ನೇಹಿತರೆ, ಅವಾಗ ಪಾಕಿಸ್ತಾನದವ್ರು ಈ ಕಡೆ ಸೈಡ್ ಬರ್ಲಾಕತ್ತನ ಯುದ್ಧ ಮಾಡ್ಯಾರ ಇವ್ರೆಲ್ಲರೂ. ಮತ್ತು ಗನ್ ಇವನಿಗೆ ಹೋಗೋಣ ಗನ್ ಕೊಟ್ಟಾರಿ ಕೈಯಾಗ. ಗನ್ ಹಿಡ್ಕೊಂಡು ಫೇಸ್ಬುಕ್ ಯಾವಾಗಾರ ಒಮ್ಮೆ ಸ್ಟೇಟಸ್ ಇಟ್ಟಿರ್ತಾನ್ರಿ. ಒಂದು ಫೋನ್ ಐತಿ ಸ್ನೇಹಿತರೆ, ಒಂದು ಫೋನ್ ಆಫೀಸರ್ ಅಂತ ಐತ್ರಿ.
ಒಂದೇನೈತಿ ತಾನು ಮುಚ್ಚಿಟ್ಕೊಂಡು ನಮಗೆ ಯಾವಾಗರಿ ಒಮ್ಮೆ ಮಾತಾಡಕ ಇಟ್ಕೊಂಡಾನ್ರಿ ಫೋನ. ಅದು ಕೂಡ ಅವ್ರ ಆಯಿ ಹೆಸರ್ಲೆ ಸಿಮ್ ತಕ್ಕೊಂಡು ಹೋಗಿ ಮಾತಾಡ್ತಾನ್ರಿ. ತುಂಬಾ ಕಷ್ಟ ಅನಿಸ್ತೈತ್ರಿ ಸೈನಿಕರ ಬಗ್ಗೆ. ನಮ್ಮ ಮನ್ಯಾಗ ಅದಾರ ತಂದ್ಕೊಂಡು ಅಷ್ಟೇ ಅಲ್ಲ ಸ್ನೇಹಿತರೆ, ಯಾಕಂದ್ರೆ ನಾನು ನೋಡಿರ್ತೀನಿಲ್ಲ ಫೋನ್ಯಾಗ ಅದು ಸೈನಿಕರು ಎಷ್ಟು ಜನಕ್ಕೆ ಜನ ಅವ್ರ ರೋದನೆಗಳು ತೋರ್ಕೊಳ್ತಿರ್ತಾರಿ ಮನ್ಯಾಗ. ಮೊನ್ನೆ ಒಬ್ರು ಸೈನಿಕ ತೀರ್ಕೊಂಡ ಸ್ನೇಹಿತರೆ. ಅವ್ನ ಹೆಂಡತಿದ್ ಈ ಕಡೆ ಡಿಲಿವರಿ ಆಗೈತಿ, ಈ ಕಡೆ ಅವನ ಬಾಯಿಲೆ ಸುದ್ನೆ ನನಗೆ ಬರ್ತಾ ಇಲ್ಲ ನೋಡಿ ಹೇಳಕ್. ಅವಂದ ಚಿತೆಗೆ ಅವ್ನ ಪೂರ ರೆಡಿ ಮಾಡ್ಕೊಂಡು ಇದ್ರಲ್ಲಿ ತಗೊಂಡ್ ಬರಾಕತ್ತಾರಿ. ಯಾಕೆ ಪೂರ ಐಶು ಒಳಗಿಂದು ಬೆಡ್ನ ತಗೊಂಡ್ ಬಂದು ಗಂಡನ ಮಾರಿ ಕೈ ಆಡ್ಸ್ಲಾಕತ್ತಾರಿ. ದೇವ್ರಿ ಅಂತಾದ ಯಾವ ಹೆಣ್ಮಕ್ಳಿಗೆ ಬರಬಾರ್ದು ನನ್ನ ಒಂದು ಅಭಿಪ್ರಾಯ ನೋಡಿ. ಫಸ್ಟ್ನೇದು ಡೆಲಿವರಿ ರೀ, ಈ ಕಡೆ ಪೂರ ಆಕೆ ಬೆಡ್ ಮ್ಯಾಗಿಂದ ಆಕೆ ಸಲಾಗಿ ಹಿಡ್ಕೊಂಡು ಹಂಗೆ ತಗೊಂಡ್ಬಂದಾರಿ. ಅವಂದು ಇಲ್ಲಿ ಪೂರ ಬಾಡಿ ಆ ದೇಶದಿಂದ ಈ ದೇಶಕ್ಕೆ ತಗೊಂಡ್ ಬಂದಾರಿ. ಎರಡು ಆಕಿ ಕಾಟ ಅವಂದ ಇದ್ರ ಬಾಡಿ ಮಗ್ಲನ ಕಾಟ ಇಟ್ಟು ಅವ ಕೈಯಾಡ್ಸ್ಲಾಕತ್ರಿ. ಅಷ್ಟು ದುಃಖ ನನಗರೆ ನೋಡಿ ಅಷ್ಟು ದುಃಖ ಆಗಾಕತ್ತಿ ಸ್ನೇಹಿತರೆ. ಅದು ಅವ್ರ ಇದಕ್ಕಾಗಿತ್ ಕರೆ ನನಗೇನು ಅನ್ಸತ್ತಿ, ನಮ್ಗೆ ಏನೋ ಆದಂಗ ಹಂಗ ನನ್ನ ಮನಸ್ನ್ಯಾಗ ಹಂಗ ದುಃಖ ಆದಂಗ ಆಗ್ಬಿಡ್ತೈತಿ ನೋಡಿ ಸ್ನೇಹಿತರೆ. ಇದು ಒಂದೇ ಅಲ್ಲ ಸ್ನೇಹಿತರೆ, ಯಾರಿಗಾದ್ರೂ ಏನಾದ್ರೂ ಆಯ್ತಂದ್ರ ಈಗ ಆರ್ಮಿ ಅವ್ರದ್ದು ಅಷ್ಟೇ ಅಲ್ಲ ರೀ, ಬೇರೆದವ್ರು ಕೂಡ ಆ ಥರ ಸಿಚುವೇಶನ್ ದೇವ್ರೆ ಯಾರಿಗೂ ತರಕ್ ಹೋಗ್ಬೇಡ ಅಂತ ನಾನು ಅನ್ಕೋತೀನಿ ನೋಡ್ರಿ. ಬರ್ರಿ ಸ್ನೇಹಿತರೆ, ಇದ್ರ ಬಗ್ಗೆ ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಒಂದು ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಸೈನಿಕರ ಬಗ್ಗೆ ವಿಡಿಯೋ ಐತಿ, ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.